ನಿನ್ನೆ ಕಾವೇರಿ ಮೀಟಿಂಗ್ ಹೋಗಿಲ್ಲ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಕಾವೇರಿ ಮೀಟಿಂಗ್ ಗಿಂತ ಬಾಡುಟರಿ ಬಹಳ ಇಂಟ್ರೆಸ್ಟ್ ಆಯ್ತು ಅವರಿಗೆ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ. ಈಗ ನಿನ್ನೆ ದಿನ ರಾಜ್ಯ ಸರ್ಕಾರ ಇತ್ತೀಚೆಗೆ ಕಾವೇರಿ ನೀರಿನ ನಿರ್ವಹಣೆ ಕಾರ್ಯದ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ನಿನ್ನೆ ಕರೆದಿದ್ದಾರೆ. ಸರ್ವ ಪಕ್ಷಗಳ ಸಭೆಯನ್ನು ಇವರು ಯಾವ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಕರೆದಿದ್ರು? ನಮ್ಮನ್ನು ಕರೀಲಿಕ್ಕೆ ಮುಂಚೆನೆ ತಮಿಳುನಾಡಿಗೆ ನೀರು ಹರಿದು ಹೋಗಿದೆ, ಬಿಟ್ಟಿದ್ದಾರೆ ನೀರನ್ನ. ನಮ್ಮ ಜೊತೆ ಚರ್ಚೆ ಮಾಡೋದೇನಿತ್ತು? ನಮ್ಮನ್ನು ಕರೆ ಚರ್ಚೆ ಮಾಡೋಂಥದ್ದು. ಈಗಾಗಲೇ ಕಬಿನಿ ಜಲಾಶಯದಲ್ಲಿ ನೀರು ತುಂಬಿದೆ. ಅಲ್ಲಿ 20,000 ಕ್ಯೂಸೆಕ್ಸ್ ನೀರು ಪ್ರತಿದಿನ ಹೋಗ್ತಾ ಇರತಕ್ಕಂಥದ್ದು. ಮತ್ತು ನಮ್ಮ KRSನಿಂದಲೂ ರೈತರ ಜಮೀನಿಗೆ ನೀರು ಬಿಡ್ತೀವಿ ಅಂದ್ಕೊಂಡು ಅಲ್ಲೂ ಸಹ ತಮಿಳುನಾಡು ನೀರು ಹೋಗಿರ್ತಕ್ಕಂಥ ಮಾಹಿತಿನೂ ಇದೆ. ನೀರನ್ನು ಬಿಡ್ತಕ್ಕಂಥ ನಿರ್ಧಾರ ಇವರು ಆಲೇ ಮಾಡಿ ನೀರು ಬಿಟ್ಟು ನಮ್ಮನ್ನು ಕರೆದು ಚರ್ಚೆ ಮಾಡಲಿಕ್ಕೆ ಕರೆದಿದ್ದು ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದೇನೋ ಹೇಳೋರಂಥದ್ದೇನು ಹೇಳೋದಿಲ್ಲ ನೀವು. ಅಲ್ಲೆಲ್ಲ ಪಾಂಡವಪುರದಲ್ಲಿ ಬಾಡುಟಿವೆ ಕುಮಾರಸ್ವಾಮಿಗೆ ದೊಡ್ಡದಾಯಿತು ಅಂತೇಳಿ ಇವ್ರು ನೀರು ಬಿಟ್ಟು ಎಲ್ಲ ನಂತರ ಒಂದು ಕಾಟಾಚಾರ ಸಭೆ ಕರೆದಿದ್ದು. ನಾನು ಇವ್ರು ಕೂಡ ಗೋಡಂಬಿ ತಿನ್ನಕ್ಕಲ್ಲಿ ಹೋಗ್ಬೇಕಾಗಿತ್ತ? ಗೋಡಂಬಿ ಬಾದಾಮಿ ಕೊಡ್ತಾರಲ್ಲ ಇಲ್ಲಿ ಸರ್ಕಾರದಲ್ಲಿ, ಅದು ತಿಂದು ಇವರು ಶಬಾಸ್ಗಿರಿ ಕೊಟ್ಟು ಬರ್ಲಿಕ್ಕೆ ಹೋಗ್ಬೇಕಾಗಿತ್ತ ನಾನು? ಇಲ್ಲಿ ನೀರು ಬಿಟ್ಟಾಗಿದೆ 2 ದಿವಸದಿಂದನೇ, ಈಗಲೂ ಸಹ ನೀರು ಹೋಗ್ತಾ ಇದೆ. ಏನು ನಮ್ಮಿಂದ ಮಾಹಿತಿ ಸಂಗ್ರಹಣ ಮಾಡಲಿಕ್ಕೆ ಕರೆದಿದ್ರು ಅದು ಒಂದು ಭಾಗ ಇರಲಿ. ನಾನು ಮಂಡ್ಯದಲ್ಲಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಯಾವುದೇ ಅಧಿಕಾರಿಗಳು ಕೇಂದ್ರ ಸಚಿವರು ಬಂದಾಗ ಹೋಗಬಾರ್ದು ಅಂತೇಳಿ ಆದೇಶ ಹೊರಡಿಸಿದ್ದ್ಯಾರು? ಕೇಂದ್ರದ ಮಂತ್ರಿಗಳಿಗೆ ರಾಜ್ಯದಲ್ಲಿ ಬಂದು ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದ್ದು ನೋಡಿದ್ದೇನೆ. ಸರ್ಕಾರವೂ ಆದೇಶ ಮಾಡ್ಕೊಂಡಿದ್ದೀರಿ. ನಮಗಲ್ಲಿ ಏನು ಪವರೇ ಕೊಡದೇ ಇದ್ದಾಗ ಅಧಿಕಾರಿಗಳ ಜೊತೆ ಸಭೆನೇ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಮೇಲೆ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ನಂತರ ನಮ್ಮಿಂದ ಏನು ಬಯಸ್ತೀರಿ ನೀವು ರಾಜ್ಯ ಸರ್ಕಾರ? ನನಗೆ ಮೊದಲೇ ಪೂರ್ವ ನಿಗದಿ ಕಾರ್ಯಕ್ರಮ ಒಂದು ಹೋದ ವಾರದನೇ ಪಾಂಡವಪುರದಲ್ಲಿ ನನಗೆ ಮತ ಕೊಟ್ಟಂಥ ಜನರಿಗೆ ಒಂದು ನಾನು ಗೌರವ ಸಲ್ಲಿಸಿ ಬರಬೇಕಾಗಿತ್ತು. ಅಲ್ಲಿ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಸಭೆ ಕರ್ಕೊಂಡಿದ್ರು. ಮಂಡ್ಯ ಹೋಗಿದ್ದೇನೆ. ಇವರು ಅಪ್ಪಣೆ ತಗೊಂಡು ಹೋಗ್ಬೇಕಾ ನಾನು? ನನಗೂ ಸಹ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋದು ಅರಿವಿಟ್ಕೊಂಡಿದ್ದೇನೆ. ಇವರು ಪರ್ಮಿಷನ್ ತಗೊಂಡು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ತೀರ್ಮಾನ ಮಾಡಬೇಕಾದ ಅವಶ್ಯಕತೆ ನನಗಿಲ್ಲ. ಅದರಿಂದ ಇವರ ಕೆಲವು ಮಂತ್ರಿಗಳು ಪಟಾಲಂಗಳು ಹೇಳ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದರ ಅವಶ್ಯಕತೆನೂ ನನಗಿಲ್ಲ. ಏನೇನು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ಕಾಟಾಚಾರ ಸಭೆ ಕರ್ಕೊಂಡು ಏನು ಸಾಧನೆ ಮಾಡೋಕ್ಕೆ ಕರೆದಿದ್ದೀರಿ? ನೆನ್ನೆ ದಿನ ತೀರ್ಮಾನ ಏನು ಮಾಡ್ಕೊಂಡಿದ್ದೀರಿ? 11,000 ಕ್ಯೂಸೆಕ್ಸ್ ಬಿಡೋಕ್ಕಾಗಲ್ಲ, 8,000 ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರಲ್ವಾ? ಅದಕ್ಕೆ ನಮ್ಮಿಂದ ಹೆಬ್ಬೆಟ್ಟೊತ್ತಿಸ್ಕೊಳ್ಳೋಕೆ ಕರೆದಿದ್ರಾ ನೆನ್ನೆ ಸಭೆನ? ಇದೇ ಹೇಳೋದಕ್ಕೆ ಇವನು ಭಾಳ ದೊಡ್ಡ ಸಭೆ ನಡೆಸ್ತಾ ಇದ್ದೀರಿ ನೀವು. ಅತ್ಯಂತ ಮಹತ್ವಪೂರ್ಣವಾದಂಥ ನಿರ್ಧಾರ ತಗೊಳ್ಳೋಕೆ ಕರೆದಿದ್ದೀರಾ ನೆನ್ನೆ ಸಭೆನ? ನಮ್ಮಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ ನೀವು? ಸರ್ಕಾರ ಇಲ್ಲಿ ಕೇಂದ್ರದ ಮಂತ್ರಿಗಳನ್ನು ನೀವು ಟ್ರೀಟ್ ಮಾಡ್ತಾ ಇರತಕ್ಕಂಥದ್ದು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ? ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.